ಅಂದ್ರೆ ಮುಂದೆ ಏನಾಗುತ್ತೆ ಕೇಸು? ಸಂತ್ರಸ್ತ ಮಹಿಳೆಯರು ದೂರು ಕೊಡದಿದ್ರೆ ಕ್ರಮ ಏನು? ಸಂತ್ರಸ್ತ ಮಹಿಳೆಯರು ಅಂದ್ರೆ ಹಾಗಾದ್ರೆ ಎರಡೂ ವಿಡಿಯೋದಲ್ಲಿರೋರು ಬೇರೆ ಬೇರೆ ಹೆಣ್ಮಕ್ಳಾ? ಓಕೆ, ಅದೊಂದು ಪ್ರಶ್ನೆ. ಸರ್ಕಾರಿ ಕಚೇರಿಯಲ್ಲಿ ಕೃತ್ಯ ನಡೆದಿರುವ ಹಿನ್ನೆಲೆಯಲ್ಲಿ ಸರ್ಕಾರದಿಂದಲೇ ತನಿಖೆ ಆಗಬೇಕು. ಮೊದಲಿಗೆ ಇದರಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತಾರೆ. ಆರೋಪಿ ಅಧಿಕಾರಿಯ ರ್ಯಾಂಕಿಂಗ್ನ ಅಧಿಕಾರಿಯಿಂದ ತನಿಖೆ ಅಥವಾ IAS ಅಧಿಕಾರಿಯಿಂದ ತನಿಖೆ ನಡೆಸಲಾಗುತ್ತೆ. ಸೆಂಟ್ರಲ್ ಆಫೀಸರ್ಸ್ಗಳು ಈ ಒಂದು ಕಂಡಕ್ಟ್ ರೂಲ್ಸ್ ಅನ್ವಯ ಮಾಡಿ ತನಿಖೆ ಮಾಡ್ತಾರೆ. DGP ವಿಡಿಯೋ ಕೇಸ್ನಲ್ಲಿ ತಪ್ಪು ಸಾಬೀತಾದರೆ ಕ್ರಮ ಕೈಗೊಳ್ತಾರೆ. ಸೆಂಟ್ರಲ್ ಆಫೀಸರ್ಸ್ ಈ ಕಂಡಕ್ಟ್ ರೂಲ್ಸ್ ಅನ್ವಯವೇ ಕ್ರಮವನ್ನು ಕೈಗೊಳ್ತಾರೆ. ಕರ್ತವ್ಯ ಲೋಪದ ಅಡಿಯಲ್ಲಿ ತಪ್ಪಿತಸ್ಥ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ತಾರೆ. ಈ ಏನ್ ಕ್ರಮ ಅಂತ ನೀವು ಕೇಳ್ಬೋದು. ಆ ತನಿಖೆ ಆದ್ಮೇಲೆ ಗೊತ್ತಾಗ್ತದೆ ಯಾವ ರೀತಿಯ ಕ್ರಮ ಅಂತ. ಮನೆಗಿನೇ ಕಳಿಸ್ತಾರ ಅಥವಾ ಬೇರೆ ಏನಾದ್ರು ಗೊತ್ತಿಲ್ಲ. ಈ ರೀತಿಯ ಇದು ರೇರ್ ಕೇಸ್ಗಳಾಗಿರೋದ್ರಿಂದ ಯಾವ್ಯಾವ ರೀತಿಯ ಕ್ರಮಗಳಾಗಬಹುದು ಅನ್ನುವಂಥದ್ದು ಗೊತ್ತಿಲ್ಲ. ಶಿಕ್ಷೆ ಯಾವ ಪ್ರಮಾಣದಲ್ಲಿರುತ್ತೆ ಆ್ಯಂಡ್ ಯಾವ ರೂಪದಲ್ಲಿರುತ್ತೆ ಅನ್ನೋದು ಕುತೂಹಲ ಇದೆ. ಡಿಸ್ಮಿಸ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅದನ್ನೇ ಹೇಳಿದ್ದು. ಇದು ಫೈನ್ ಗೀನ್ ಹಾಕ್ತಾರ ಅಥವಾ ಅವ್ರಿಗೆ ಪ್ರಮೋಷನ್ ಇದ್ದಿದ್ದು ಕೆಳ ಹಂತಕ್ಕೆ ಇಳಿಸ್ತಾರ ಅಥವಾ ಇಷ್ಟು ದಿನ ನಡಿ ಮನೆಗೆ ಅಂತಾರ ಅಥವಾ ಡಿಸ್ಮಿಸ್ಸೇ ಮಾಡ್ತಾರ, ಏನಾದರೂ ಒಂದಿರುತ್ತೆ. ಯಾವ ರೂಪದಲ್ಲಿರುತ್ತೆ ಅನ್ನುವಂಥದ್ದು ಒಂದು ಕುತೂಹಲ. ಆಮೇಲೆ ಇವರಿಗೆ ಇದಕ್ಕೆ ತೇಪೆ ಹಚ್ತಾ ಇರೋದೇನು ಅಂದರೆ ಇದು AI ವಿಡಿಯೋ ಅಂತ ಇದ್ದಾರೆ. FS ಕಳಿಸ್ತಾರ್ರಿ ವಿಡಿಯೋ, ಎಷ್ಟೊತ್ತು ಬೇಕು? ಇದು AI. ಆಮೇಲೆ AI ಎಷ್ಟು ಚೆನ್ನಾಗಿ ಟೂಲ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಈ ರೀತಿಯ ಪ್ರಕರಣಗಳು ಹೊರಗೆ ಬರ್ತಾ ಇದ್ದಂಗೆ ಯಾರೋ ಯಾಮಾರ್ಸಕ್ಕೆ, ನನ್ನ ಮೇಲೆ ಇಂತಹ ಆರೋಪವನ್ನು ಹೊರ್ಸಕ್ಕೆ, ಆಪಾದನೆ ಮಾಡೋಕ್ಕೆ ಇಂಥ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ, ಕ್ರಿಯೇಟ್ ಮಾಡ್ತಾ ಇದ್ದಾರೆ. AI ವಿಡಿಯೋ, ಜನರೇಟ್ ವಿಡಿಯೋ ಅಂತೆಲ್ಲ ಹೇಳಬಹುದು. ಬಟ್ FSL ಅವರಿಗೆಲ್ಲ ಚೆನ್ನಾಗಿ ಗೊತ್ತು, ನಮ್ಗಳಿಗಿಂತ ಚೆನ್ನಾಗಿ ಡಿಪಾರ್ಟ್ಮೆಂಟಲ್ಲಿ ಇರೋರು ಇಂತಹ ಕೇಸ್ಗಳನ್ನು ದಿನಕ್ಕೆ 10-15 ನೋಡ್ತಾ ಇರ್ತಾರೆ ಅವ್ರುಗಳು. ಒಂದು. ಎರಡನೇದು, ನಿಜವಾಗಿಯೂ ಈ ವಿಡಿಯೋ ವೈರಲ್ ಆದಾಗಿಂದ ಅನ್ನಿಸ್ತಾ ಇರೋದು, ಅದು ಹೆಂಗೆ ಈಗ ಡಿಪಾರ್ಟ್ಮೆಂಟ್ ಒಳಗೆ ಯೂನಿಫಾರ್ಮ್ ಹಾಕೊಂಡು ಈ ರೀತಿಯಾಗಿ ತನ್ನ ಚಪಲ ತೀರಿಸ್ಕೊಳ್ತಾನೆ ಒಬ್ಬ ಹೆಣ್ಮಗಳು ಮೇಲೆ ಅಂದಾಗ ಎದುರುಗಡೆ ಇರೋರು ವಿಡಿಯೋ ಮಾಡ್ತಾ ಇದ್ರಾ? ಬೇರೆ ಎದುರುಗಡೆ ಕೂರಿಸ್ಕೊಂಡು ಈ ರೀತಿಯಾಗಿ ನಡ್ಕೊಳ್ತಾ ಇದ್ನ ಹಾಗಾದ್ರೆ ಈ ಮನುಷ್ಯ? ಯೂನಿಫಾರ್ಮ್ ಹಾಕೊಂಡಿರೋ ಬೇಕೂಫ ಅಂತ ಕರೀತಾರೆ ಇವ್ರನ್ನ. ಪ್ರೂವ್ ಆದ್ರೆ ಇಲ್ಲ ಅಲ್ಟಿಮೇಟ್ ಆಗಿ ಸಾಲಿಡ್ ಆಗಿ ಇವ್ರದೇ ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಆರೋಪ ಇರೋದ್ರಿಂದ ನಾವು ಕೂಡ ಮಿತಿ ಮೀರಿ ಮಾತಾಡಕ್ಕಾಗಲ್ಲ. ಒಂದೊಂದ್ಸಲ ನಾವು ಕನ್ಕ್ಲೂಷನ್ ಕೊಡಕ್ಕಾಗಲ್ಲ. ಎದುರುಗಡೆ ಕೂರಿಸ್ಕೊಂಡು ಹಿಂಗೆಲ್ಲ ಆಡಕ್ಕಾಗತ್ತೇನ್ರಿ?